ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ಕಮೆಂಟ್ಸ್ ಬರ್ತಾಯಿತ್ತು, ನಮ್ಮ ಗಾರ್ಡನಲ್ಲಿ ನಾವು ಎಷ್ಟೇ ಗೊಬ್ಬರ ಹಾಕಿದ್ರೂ ಹೂಗಳೇ ಬಿಡೋದಿಲ್ಲ, ಮತ್ತು ತರಕಾರಿ ಆಗಲಿ ಹಣ್ಣುಗಳೇ ಬಿಡೋದಿಲ್ಲ. ಅಕ್ಕ ನೀವು ಏನು ಗೊಬ್ಬರ ಹಾಕ್ತೀರಾ? ನಿಮಗೆ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂವೆಲ್ಲ ಬರ್ತಿದೆ. ಸೇವಂತಿಗೆ ಆಗಲಿ ಮಲ್ಲಿಗೆ ಹೂವಾಗಲಿ ಮತ್ತು ಹಣ್ಣಿನ ಗಿಡ ಆಗಲಿ ತರಕಾರಿ ಗಿಡ ಆಗಲಿ ತುಂಬ ಚೆನ್ನಾಗಿ ನಿಮ್ಮ ಗಾರ್ಡನಲ್ಲೆಲ್ಲ ಹೂವೆಲ್ಲ ಬರ್ತಿದೆ. ತುಂಬ ಜನರ ಕಂಪ್ಲೇಂಟ್ ಒಂದೇ ಇರುತ್ತೆ, ನಾವು ಎಷ್ಟೇ ಗಿಡ ತೊಗೊಬಂದು ಹಾಕಿದ್ರೂ ಯಾವುದೂ ಬರೋದಿಲ್ಲ, ಎಲ್ಲ ಸತ್ತೇ ಹೋಗುತ್ತೆ. ಸೇವಂತಿಗೆ ಗಿಡ ಆಗಿರ್ಬೋದು ಮತ್ತು ಮಲ್ಲಿಗೆ ಗಿಡ ಆಗಿರ್ಬೋದು, ದಾಸವಾಳ ಗಿಡಗಳಾಗಿರ್ಬೋದು ಎಲ್ಲ ಸತ್ತೇ ಹೋಗುತ್ತೆ. ತುಂಬಾ ಬೇಜಾರಾಗುತ್ತೆ ಅಂತ ನನಗೆ ತುಂಬ ಜನ ಬೇಜಾರಲ್ಲೂ ಸಹ ಕಮೆಂಟ್ ಮಾಡಿದ್ರಿ. ನನ್ನ ಫಾಲೋವರ್ಸು ಬೇಜಾರಾಗೋದು ಬೇಡ ಅನ್ನೋದಕ್ಕೋಸ್ಕರನೇ ನಾನು ತುಂಬ ಕಡೆ ಎಲ್ಲ ಹುಡುಕಿ ನಾನು ಕೆಲವೊಂದಿಷ್ಟು ಗೊಬ್ಬರಗಳನ್ನ ತಗೊಂಡು ಬಂದಿದ್ದೀನಿ. ಈ ಗೊಬ್ಬರಗಳನ್ನ ಹಾಕಿ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಮತ್ತು ಈ ಗೊಬ್ಬರ ಯಾವ ರೀತಿ ಅಂದರೆ ಸಾಯೋ ಗಿಡನೂ ಬದುಕಿಸೋಷ್ಟು ಶಕ್ತಿ ಇರುತ್ತಂತೆ. ಈಗ ನೀವು ಪಾಟಿ ಮಿಕ್ಸಿಗೆ ಅಂದ್ಬಿಟ್ಟು ಕುರಿ ಗೊಬ್ಬರ ಮತ್ತು ಹಸುವಿನ ಗೊಬ್ಬರ, ಈ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇದೆಲ್ಲ ಸುಮಾರೆಲ್ಲ ತಗೊಂಬಂದು ನೀವು ಮಿಕ್ಸ್ ಮಾಡಿ ಮತ್ತು ಅದು ಪಾಟಿಂಗ್ ಮಿಕ್ಸ್ ರೆಡಿ ಮಾಡಿ ನೀವು ಗಿಡ ನೆಡೋಷ್ಟರೊಳಗೆ ಕೆಲವೊಬ್ಬರಿಗೆ ಬೇಜಾರು ಆಗಿರುತ್ತೆ, ಏನಪ್ಪ ಇಷ್ಟೆಲ್ಲ ಹಾಕಬೇಕಾ ಅಂತ. ಅಂಥವರಿಗೆ ನಾನು ಒಂದು ಒಳ್ಳೆ ಗೊಬ್ಬರನ ತೋರಿಸ್ತೀನಿ. ಈ ಗೊಬ್ಬರದಲ್ಲೇ ಎಲ್ಲ ಇರುತ್ತೆ, ಬೇವಿನ ಹಿಂಡಿ ಆಗಿರ್ಬೋದು, ಹೊಂಗೆ ಹಿಂಡಿ, ಸಾಸಿವೆ ಹಿಂಡಿ ಮತ್ತು ಕೋಕೋಪೀಟು, ಪ್ರತಿಯೊಂದು ಮಣ್ಣು ಪ್ರತಿಯೊಂದು ಗೊಬ್ಬರನೂ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿರ್ತಾರೆ. ನೋಡಿ ಇವಾಗ ಅದು ಯಾವ ಗೊಬ್ಬರ ಅಂತ ನೋಡೋಣ. ನೋಡಿ ಇದು ಕಾಂಪೋಸ್ಟು, ಅಂದರೆ ಇದು ಆರ್ಗಾನಿಕ್ ಕಾಂಪೋಸ್ಟು ಅಂತ. ಇದರಲ್ಲಿ ಹಸುವಿನ ಗೊಬ್ಬರ ಎಲ್ಲ ಪ್ರತಿಯೊಂದು ಇರುತ್ತೆ ನೋಡಿ, ಅಲ್ಲೇ ಅದ್ರ ಮೇಲೆ ಹಾಕಿದ್ದಾರೆ ಚೀಲದ ಮೇಲೆ ಆರ್ಗಾನಿಕ್ ಕಾಂಪೋಸ್ಟ್ ಅಂತ. ನೋಡಿ ಇದು ಪಾಟಿ ಮಿಕ್ಸು, ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಮರಳು, ಮಣ್ಣು ಮತ್ತು ಕೊಕೋಪಿಟ್ಟು ಪ್ರತಿಯೊಂದು ಇದರಲ್ಲೇ ಮಿಕ್ಸ್ ಆಗಿರುತ್ತೆ. ನೀವು ಇದಕ್ಕೆ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋಂಗಿಲ್ಲ. ಅದನ್ನು ತಗೊಂಡೋಗಿ ನೀವು ಹಂಗೇ ಡೈರೆಕ್ಟಾಗಿ ಪಾಟಲ್ಲಿ ಹಾಕಿ ನೀವು ಸಸಿಗಳನ್ನ ಇಡ್ಬೋದು. ಹೀಗೆ ಗಾರ್ಡನಿಗೆ ಸಂಬಂಧಪಟ್ಟಂಗೆ ಗೊಬ್ಬರ ಆಗಿರ್ಬೋದು, ಮತ್ತು ಎಪ್ಸಮ್ ಸಾಲ್ಟ್ ಆಗಿರ್ಬೋದು, ಮತ್ತು ರೋಸ್ ಮಿಕ್ಸ್ ಆಗಿರ್ಬೋದು, ಮತ್ತು NPK ಇದೆಲ್ಲನೂ ಸಹ ನಿಮಗೆ ಒಂದೇ ಕಡೆನೇ ಸಿಗುತ್ತೆ. ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಆ ನಂಬರಿಗೆ ನೀವು ಮೆಸೇಜ್ ಮಾಡಿ ನೀವು ಆರ್ಡರ್ ಮಾಡಿನೂ ಸಹ ತಗೋಬೋದು. ಯಾಕೆಂದರೆ ಕೆಲವ್ರಿಗೆ ಒಂದು ಸಿಕ್ಕಿದ್ರೆ ಒಂದು ಸಿಗೋದಿಲ್ಲ, ನಾವು ತುಂಬ ದೂರ ಹುಡುಕೊಂಡೆಲ್ಲ ಹೋಗೋಕ್ಕಾಗೋದಿಲ್ಲ ಅಂತಲೂ ಹೇಳ್ತಿರಲ್ಲ, ಅಂಥವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಒಂದೇ ಕಡೆ ಎಲ್ಲ ಸಿಗೋ ರೀತಿಯಲ್ಲಿ ಹೇಳಿದ್ದೀನಿ. ನೋಡಿ ಅದು ಎಪ್ಸಮ್ ಸಾಲ್ಟು. ಇನ್ನು ಇದು ರೋಸ್ ಮಿಕ್ಸು. ಈ ರೋಸ್ ಮಿಕ್ಸು ನೀವು ರೋಸ್ ಗಿಡಕ್ಕೂ ಹಾಕ್ಬೋದು. ನೋಡಿ ಅಲ್ಲಿ ದಾಸವಾಳ ಗಿಡ ಆಗಿರ್ಬೋದು, ಬೇರೆ ಗಿಡಕ್ಕೆಲ್ಲ ಹಾಕ್ಬೋದು. ನೋಡಿ ಅಲ್ಲಿ ಚಿತ್ರನೂ ಸಹ ಕೊಟ್ಟಿದ್ದಾರೆ. ನೋಡಿ ಇದು ಅಷ್ಟೇ, ಇದು ಆರ್ಗಾನಿಕ್ ಆಗಿರೋಂತಹ ಗೊಬ್ಬರನೇ. ಇದನ್ನು ನೀವು ತರಕಾರಿ ಗಿಡಗಳಿಗೂ ಹಾಕೋಬೋದು, ಮತ್ತು ಇದನ್ನು ತೆಂಗಿನ ಗಿಡಕ್ಕೂ ಹಾಕ್ಬೋದು, ಮತ್ತು ಹೂವಿನ ಗಿಡಗಳಿಗೆ ಹಾಕ್ಬೋದು. ಇನ್ನು ಇದು NPK ನೋಡಿ, ಇದನ್ನು ಅಷ್ಟೇ ನಾವು ಗಿಡಗಳಿಗೆಲ್ಲ ತುಂಬಾ ಒಳ್ಳೆಯದು ಇದೆಲ್ಲ. ಹಾಗಾಗಿ ನಿಮಗೆ ಒಂದೇ ಕಡೆ ಸಿಗೋದ್ರಿಂದ ನಾನು ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ತಗೋಬೋದು. ಅದು ಆರ್ಗಾನಿಕ್ ಕಾಂಪೋಸ್ಟ್ ಅಂತ ಇತ್ತಲ್ಲ, ಅಷ್ಟು ದೊಡ್ಡ ಚೀಲದಲ್ಲಿ ಇದೆಯಲ್ಲ, ನೀವು 1 kg 2 kg ಕೇಳಿದ್ರೂ ಕೊಡ್ತಾರಾ ಅಂತಲೂ ಕೇಳ್ಬೋದು. ಹೌದು, ಖಂಡಿತನೂ ಸಿಗುತ್ತೆ. 1 kgನೂ ಸಿಗುತ್ತೆ, 2 kgನೂ ಸಿಗುತ್ತೆ. ಅಂದರೆ ನಿಮಗೆ ಎಷ್ಟು ದೊಡ್ಡ ಬ್ಯಾಗ್ ಬೇಕಾ ಅದು ಸಿಗುತ್ತೆ. ಮತ್ತು 1 kg ಆಗಿರ್ಬೋದು, 2 kg ಆಗಿರ್ಬೋದು, ಇದೆಲ್ಲ ಸಿಗುತ್ತೆ. ನೋಡಿ ಇದು 1 kg ಪ್ಯಾಕ್. ಇದು ಪಾಟಿಂಗ್ ಮಿಕ್ಸಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಗಿಡಗಳು ಸಾಯೋ ಗಿಡಗಳನ್ನು ಬದುಕಿಸೋಷ್ಟು ಶಕ್ತಿ ಇದೆ ಅಂತಲೂ ಹೇಳಿದ್ರು. ಅವ್ರು ಹೇಳಿದ್ದು ನೋಡಿ ನನಗೂ ತುಂಬಾ ಖುಷಿ ಆಯಿತು. ಹಂಗಾಗಿ ನನ್ನ ವ್ಯೂವರ್ಸಿಗೆಲ್ಲ ಒಳ್ಳೆ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಗೊಬ್ಬರನ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಗಾರ್ಡನ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಅದರಲ್ಲೂ ಗಿಡ ಅಂದರೆ ಯಾರಿಗೆ ತಾನೇ ಆಸೆ ಇರೋದಿಲ್ಲ ಹೇಳಿ. ಹೂವಿನ ಗಿಡಗಳೆಲ್ಲ ಬೆಳೆಸಬೇಕು, ಚೆನ್ನಾಗಿ ಬೆಳಿಬೇಕು, ಹೂವೆಲ್ಲ ಜಾಸ್ತಿ ಬಿಡಬೇಕು ಅನ್ನೋ ಅಂಥ ಆಸೆ ಇರುತ್ತೆ. ಆದರೆ ಅವ್ರಿಗೆ ಪಾಟಿಂಗ್ ಮಿಕ್ಸ್ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂಥ ಸಮಯದಲ್ಲಿ ನೀವು ಈ ಗೊಬ್ಬರನ ಹಾಕಿ ತುಂಬ ಚೆನ್ನಾಗಿ ಹೂವೆಲ್ಲನೂ ಸಹ ಬರುತ್ತೆ. ಇನ್ನು ಈಗ ಪಾಟಿಂಗ್ ಮಿಕ್ಸು ನಾವು ರೆಡಿ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು, ಈಗ ಹೊಂಗೆ ಹಿಂಡಿ ಆಗಲಿ ಮತ್ತು ಬೇವಿನ ಹಿಂಡಿ ಆಗಲಿ, ಈಗ ಬೇರೆ ಬೇರೆ ಹಿಂಡಿಗಳೆಲ್ಲ ತಂದು ನಾವು ಕಲಸಿ ಅದನ್ನು ಗೊಬ್ಬರ ರೆಡಿ ಮಾಡಿ ನಾವು ಗಿಡನ ಇಡಬೇಕು. ಅಂಥ ಸಮಯದಲ್ಲಿ ಕೆಲವೊಂದು ಸರಿ ನಮಗೆ ಇದೆಲ್ಲ ಸಿಗೋದಿಲ್ಲ. ಒಂದೊಂದು ಅಂಗಡಿಲಿ ಸಿಗುತ್ತೆ, ಒಂದೊಂದು ಅಂಗಡಿನಲ್ಲಿ ಸಿಗೋದಿಲ್ಲ. ಅಂಥವರಿಗೆಲ್ಲ ಉಪಯೋಗ ಆಗಲಿ ಅಂದ್ಬಿಟ್ಟು ನಾನು ಇದನ್ನು ಗೊಬ್ಬರನ ತೋರಿಸ್ತಾ ಇದ್ದೀನಿ. ಅದರಲ್ಲೂ ನಿಮಗೆ ಗಾರ್ಡನಿಗೆ ಬೇಕಾಗಿರೋ ಅಂತಹದ್ದೆಲ್ಲ ಒಂದೇ ಕಡೆನೇ ಸಿಗುತ್ತೆ. ನಿಮಗೆ ಎಪ್ಸಮ್ ಸಾಲ್ಟ್ ಆಗಿರ್ಬೋದು, ಮತ್ತು NPK ಆಗಿರ್ಬೋದು, ಮತ್ತು ಕಾಂಪೋಸ್ಟು ಇದೆಲ್ಲ ನಿಮಗೆ ಒಂದೇ ಕಡೆನೇ ಸಿಗುತ್ತೆ. ನೋಡಿ ಅಲ್ಲಿ ಕವರ್ ಮೇಲೇ ಕೊಟ್ಟಿದ್ದಾರೆ, ಯಾವ್ಯಾವ ಗಿಡಗೆಲ್ಲ ಬಳಸ್ಬೋದು ಅನ್ನೋದನ್ನು ಕವರ್ ಮೇಲೇ ಕೊಟ್ಟಿದ್ದಾರೆ. ತರಕಾರಿ ಗಿಡಗಳಿಗೆ, ಮತ್ತು ಹಣ್ಣಿನ ಗಿಡಗಳಿಗೆ, ಮತ್ತು ಹೂವಿನ ಗಿಡಗಳಿಗೆ, ಪ್ರತಿಯೊಂದು ಗಿಡಗಳಿಗೂ ಸಹ ಬಳಸ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.